ವೈಟು, ಆನ್ ಮಾಡಿದ್ರೆ ಇದು ಯೆಲ್ಲೋ ಕಲರು. ನೋಡ್ರಿ ಇವಾಗ ಈಚೆಯಿಂದ ಯಾವ ಥರ ಕಾಣಿಸುತ್ತೆ ನೋಡೋಣ. ಇದು ಯೆಲ್ಲೋ ಕಲರು. ಏನಣ್ಣ ಇದು? ಇದು ವೈರಿಂಗ್ ಕಿಟ್ಟು. ಆಡಿ ಬ್ರ್ಯಾಂಡಲ್ಲಿ ಬರುತ್ತೆ. ಇದು ಟ್ರೈ ಕಲರ್ ಪ್ರೊಜೆಕ್ಟರ್ಸು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಕಲರ್ಸ್ ಬರುತ್ತೆ. ಇದು ಆಡಿಯೋಬಲ್ ಅಂತ. ವಾರಂಟಿ ಎಲ್ಲ 1 ವರ್ಷ ಇರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸಗಳಿತ್ತು. ಸೊ ನಿಮಗೆ ಲಾಸ್ಟ್ ಒಂದು 2-3 ವೀಡಿಯೋ ಹಿಂದ್ಗಡೆ ಹೇಳಿರ್ತೀನಿ ನಾನು. ಸೊ ಗಾಡಿನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು, ಅಂದರೆ ಸ್ವಲ್ಪ ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತೇಳಿ. ಸೊ ಇವತ್ತು ಆ ಒಂದು ಕೆಲಸ ಇದೆ. ಸೊ ಹೋಗಿ ಗಾಡಿಗೆ ನನ್ನ ಐಟಮ್ಗಳನ್ನ ಹಾಕ್ಸ್ತೀನಿ, ಏನೋ ಇರ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ನೋಡಿರಿ ಗೈಸ್, ನಮ್ಮ ಪಮ್ಮಿ ಲಾಸ್ಟ್ ನಿಮ್ಗೆ ತೋರಿಸಿರ್ತೀನಿ ಮಂತ್ರಾಲಯಕ್ಕೆ ಹೋಗೋ ಒಂದು ವಿಡಿಯೋದಲ್ಲಿ. ಪಮ್ಮಿ ಅಂತ, ಇವನೇ ಪಮ್ಮಿ, ನಮ್ಮ ಮುದ್ದು ನಾಯಿ ಮರಿ ಇವನು. ಏ ಪಮ್ಮಿ, ಬಾಳ ನೋಡಿ ಹೆಂಗಲ್ಲ ಅಲ್ಲಾಡಿಸ್ತಾವನೆ. ಸ್ನಾನ ಮಾಡಿಸ್ಬೇಕು ಇವನಿಗೆ. ಸ್ನಾನ ಮಾಡಿಸಿ ಹತ್ರ ಒಂದು 2 ವಾರದ ಮೇಲೆ ಆಯಿತು ಸ್ನಾನ ಮಾಡಿಸಿಲ್ಲ ಅವನಿಗೆ. ಗಾಡೀಲಿ ಸ್ವಲ್ಪ ಏನೇನಾದರೂ ಐಟಮ್ಗಳಿದ್ದರೆ ಎಲ್ಲ ಎತ್ತಿ ಮನೇಲಿ ಇಟ್ಕೊಳ್ಳೋಣ ಅಂತ. ಏನಕ್ಕಂದ್ರೆ ಅಲ್ಲಿ ಎಲ್ಲ ಸೀಟು ಎಲ್ಲ ರಿಮೂವ್ ಮಾಡಿದ್ರೆ ಐಟಮ್ಗಳು ಮಿಸ್ ಆಗಿಬಿಡುತ್ತೆ. ಸೊ ಗಾಡೀಲಿ ಏನೇನಿದೆ ಆ ಥರ ತೆಗೆದುಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಗಾಡಿ ನೋಡಿ ಗೈಸ್ ಎಷ್ಟು ನೀಟಾಗಿ ಇಟ್ಕಿದ್ದೀನಿ. ಆ್ಯಕ್ಚುಲಿ ನೀಟಾಗಿ ವಾಶ್ ಆಗಿ ನೀಟಾಗಿದೆ ನೋಡಿರಿ. ನೀಟಾಗಿ ಇಟ್ಕೊಂಡಿರ್ತೀನಿ ಗಾಡಿ ನಾನು. ಮ್ಯಾಟ್ ನೋಡಿರಿ, ಫ್ರಂಟ್ ಮ್ಯಾಟು, ಬ್ಯಾಕ್ ಸೈಡ್ ಮ್ಯಾಟ್ ನೋಡಿರಿ ಎಷ್ಟು ನೀಟಾಗಿ ಐತೆ ನೋಡಿರಿ. ಆ್ಯಕ್ಚುಲಿ ಇದೇನು ತೋರಿಸ್ತಾ ಇದ್ದೀನಿ ಅಂತಂದರೆ ಕೊಚ್ಕೊಳ್ಳೋಕ್ಕೇನಲ್ಲ. ಸುಮಾರು ಈಗ ಈ ಫ್ಲೀಟ್ ಗಾಡಿಗಳು ಇಟ್ಕೊಂಡಿರ್ತಾರೆ ನೋಡಿ ಡ್ರೈವರ್ಸ್ಗಳು. ಸೊ ಅವ್ರ ಗಾಡಿಗಳು ನೋಡಿರಿ ಯಾವ ರೇಂಜಿಗೆ ಅವ್ರ ಗಾಡಿಗೆ ಗಲೀಜಾಗಿರ್ತದೆ. ಆ ಗಲೀಜು ಗಾಡಿಗೆ ಅವ್ರು ಡ್ಯೂಟಿಗಳನ್ನ ಮಾಡ್ತಿರ್ತಾರೆ. ಸೊ ನಾವು ಸ್ವಂತ ಗಾಡಿ ಇಟ್ಕೊಂಡು ಒಂಚೂರು ಎಲ್ಲೋ ನಮಗೆ ಡಸ್ಟ್ ಕಾಣೋಂಗಿಲ್ಲ. ಪೆಟ್ರೋಲ್ ಹಾಸ್ಕೋಬೇಕಾದ್ರು ನಾವು ಪೆಟ್ರೋಲ್ ಬಂಕ್ಗಳಲ್ಲೂ ಡ್ರೈವರ್ಸ್ಗಳು ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಡ್ಯೂಟಿ ಬಿದ್ದು ಪ್ಯಾಸೆಂಜರ್ ಲೊಕೇಶನ್ಗೆ ಹೋಗಿ ವೆಯ್ಟ್ ಮಾಡ್ತಿರ್ತಾರೆ ನೋಡಿ. ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಆವಾಗಲೂ ಗಾಡಿ ಇಳಿದ್ಬಿಟ್ಟು ಗಾಡಿ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಅದು ನಿಜವಾದ ಡ್ರೈವರ್ಸ್ದು ಲಕ್ಷಣ. ಏನು ಐಟಮ್ ಇದೆ ಎಲ್ಲ ತೆಗೆದ್ಬಿಡೋಣ ಅಂತ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಇಲ್ಲೇ ಇಕ್ಕಿದ್ದೀನಿ, 360 ಕ್ಯಾಮ್ರಾ. ಇದನ್ನು ಕ್ಯಾಮ್ರಾಕ್ಕೆ ಯೂಸ್ ಮಾಡೋ ಸ್ಟ್ಯಾಂಡ್ ಇದು ಆಯಿತಾ. ಸೊ ಇದೆಲ್ಲ ಎತ್ತಿಕ್ಕೊಳ್ಳೋಣ. ಇದು ಆ್ಯಕ್ಚುಲಿ ಶೋರೂಮಲ್ಲಿ ಕೊಟ್ಟಿದ್ದು ಗೈಸ್, ಇದು ಗಣಪತಿ. ಬಟ್ ಇದು ಕಟ್ಟಾಗ್ಬಿಟ್ಟು ಫ್ರಂಟಲ್ಲಿ ಕಾಣಿಸ್ತಿದೆಯಾ? ಸೊ ಕಟ್ಟಾಗೋಯ್ತು. ಸೊ ಕಟ್ಟಾದಾಗಿಂದ ಇದು ಹಾಕೋಕ್ಕಾಗಿಲ್ಲ. ಅದಕ್ಕೆ ಇದನ್ನು ಮುಂದೆ ಇಲ್ಲೇ ಇಟ್ಕೊಂಡಿದ್ದೆ, ಇಲ್ಲೇ ಇಟ್ಕೊಂಡಿರ್ತೀನಿ. ಇದನ್ನು ಬೇರೆ ನಾನು ತೊಗೊಳ್ಬೇಕು ಗೈಸ್ ಮುಂದಕ್ಕೆ. ದೇವ್ರದ್ದು ಟ್ಯಾಬ್ಲೆಟ್ಸ್ಗಳು ನೋಡಿರಿ, ಎಷ್ಟು ಟ್ಯಾಬ್ಲೆಟ್ಗಳು. ಬರೀ ಆಲ್ಮೋಸ್ಟ್ ನಂದು ಬಾಡಿ ಪೇನ್ ಟ್ಯಾಬ್ಲೆಟ್ಗಳೇ ಇರ್ತವೆ ಗಾಡೀಲಿ. ಯಾವಾಗಲೂ ಬಾಡಿ ಪೇನ್ ಟ್ಯಾಬ್ಲೆಟ್ಗಳೇ ಜಾಸ್ತಿ ಇರ್ತವೆ. ಇದು ಲೈಟು, ವಿಡಿಯೋ ಮಾಡೋ ಟೈಮಲ್ಲಿ ಲೈಟ್ ಕಾಣಿಸಲ್ವಲ್ಲ, ಸೊ ಫೇಸ್ ಕಾಣಿಸಲ್ವಲ್ಲ ಕ್ಯಾಮ್ರಾದಲ್ಲಿ. ಸೊ ಅದಕ್ಕೆ ಲೈಟ್ ಇದು ಒಂದು ಖಾಲಿ ಆಗಿದೆ, ಬಟ್ ಹಂಗೆ ಇಟ್ಕೊಂಡಿದ್ದೀನಿ ಇದನ್ನು. ಇದರಲ್ಲಿ ನೋಡಿ ಟೀ ಕುಡಿದ್ಬಿಟ್ಟು ಬಿಸ್ಕೆಟ್ಗಳು ಹಂಗಂಗೆ ಇಕ್ಕಿರೋ ಬಿಸ್ಕೆಟ್ಗಳು. ಇದರಲ್ಲಿ ಒಂದಷ್ಟು ಟ್ರಿಪ್ ಶೀಟ್ ಬುಕ್ ಇದೆ. ನಾವು ಟ್ರಿಪ್ ಶೀಟ್ ಬುಕ್ನೂ ಇಟ್ಕೊಂಡಿರ್ತೀನಿ ನಾನು ಗಾಡೀಲಿ ಆಯಿತಾ. ಬಟ್ ಏನಕ್ಕೂ ಯೂಸೇ ಮಾಡಿಲ್ಲ. ಒಂದ್ಸಲ ಏನೋ ಯೂಸ್ ಮಾಡಿದೆ ಹಿಂಗೆ ಕರೆಕ್ಟು. ಒಬ್ಬರು ಏನೋ ಕೇಳಿದ್ರು ಅಂದ್ಬಿಟ್ಟು ಕೊಟ್ಟಿದ್ದೆ ಯಾವುದೋ ಒಂದು ಪರ್ಸನಲ್ ಡ್ಯೂಟಿಗೆ ಹೋಗಿದ್ದಾಗ. ಸೊ ಇದು ಡೈರಿ, ಕಂಟೆಂಟ್ಗಳು ಬರೆಯೋದು, ಯೂಟ್ಯೂಬ್ ಕಂಟೆಂಟ್ ಬರೆಯೋಕ್ಕೆ ಡೈರಿ ಇದು ಬ್ರಷ್ ನೋಡಿ, ಇಲ್ಲಿ ಎಮರ್ಜೆನ್ಸಿಗೆ ಬ್ರಷ್ಷು, ಪೇಸ್ಟು ಎಲ್ಲ ಇಟ್ಕೊಳ್ತೀನಿ ಇದರಲ್ಲಿ. ಏನಕ್ಕೆ ಮನೆಗೆ ಬರೆದ ಡ್ಯೂಟಿ ಏನಾದರೂ ಕಂಟಿನ್ಯೂಸ್ ಮಾಡಿದಾಗ ಎಲ್ಲ ಔಟ್ ಸ್ಟೇಷನ್ ಡ್ಯೂಟಿಗಳಿಗೆ ಹೋದಾಗ ಬ್ರಷ್ ಅಪ್ ಬೇಕಲ್ಲ ನೋಡಿ. 2 ಪೇಸ್ಟ್ ಇದೆ. ಇದು ಆ್ಯಕ್ಚುಲಿ ಇದು ಕ್ಯಾಮ್ರಾಗೆ ಅಂತ ತರಿಸಿದ್ದು, ಬಟ್ ಯೂಸ್ ಮಾಡಿಲ್ಲ. ಇದಕ್ಕೆ ಇನ್ನೊಂದೇನೋ ಬೇಕು ಐಟಮು, ಅದು ತರಿಸಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಇಕ್ಕಿದ್ದೀನಿ. ಇದು ಮಂತು ಪ್ಲಸ್ಸು ನೋಡಿ, ಏನೇನು ಇಟ್ಕೊಂಡಿರ್ತೀವಿ ಎಮರ್ಜೆನ್ಸಿಗೆ. ಇದು ಸ್ಟಿಕ್ಕು, ಕ್ಯಾಮ್ರಾ ಸ್ಟಿಕ್ಕು. ಸ್ವಲ್ಪ ಎಲ್ಲ ತೊಗೊಂಡು ಮನೇಲಿ ಇಟ್ಕೊಳ್ಳೋಣ. ಸುಮ್ಮನೆ ಆದರೂ ಈ ಗಾಡಿಲಿದ್ದು ಮಿಸ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ದುಡ್ಡಿ ಎದ್ದೇಳ್ರಿ, ಈ ಕಳ್ರ ಎದ್ದೇಳಿ, ಟೈಮ್ ಆಗಿಲ್ಲ ನೋಡಿ ಗೈಸ್. ಇವನಿಗೆ ಹುಷಾರಿರಲಿಲ್ಲ ಮೊನ್ನೆ, ಚಿಕ್ಕವನು. ಓನು ಮಗನೇ, ಓನು ಬಂಗಾರಿ,
ಎದ್ದೇಳಮ್ಮ, ಎದ್ದೇಳು, ಎದ್ದೇಳು, ಸ್ಕೂಲ್ಗೆ ಹೋಗಿ ಎದ್ದೇಳು. ಸ್ಕೂಲು ಅಂದರೆ ನನ್ನ ಮಗ ಸ್ಕೂಲ್ಗೆ ಹೋಗಿ ಕಳ್ತಾನೆ. ಎದ್ದೇಳು, ಟೈಮ್ ಆಯ್ತು, ಎದ್ದೇಳು. ಬ್ರಷ್ ಮಾಡೋಗಿ ದೂತಿ ಜನ, ನೀನು ಹೋಗಿ ಬ್ರಷ್ ಮಾಡೋಗಿ ಎದ್ದೋಗು. ಅದು ಕಾರಲ್ಲಿ ಇದ್ದಿದ್ದು ಐಟಮ್ಗಳು ಬಿಡು ಮಗನೇ, ಐಟ ಆಗ್ಬಿಡೈತೆ. ಟೀ ತರ್ಬೇಕಾ? ಕಾಸು ಕೊಡು. ಟೀ ಮಾಡ್ತಿಲ್ಲ ಏನಕ್ಕಂತಂದರೆ ಮನೇಲಿ ಸಿಲಿಂಡ್ರ್ ಖಾಲಿ ಆಗ್ಬಿಟ್ಟೈತೆ. 3 ದಿವಸ ಆಯಿತು ಸಿಲಿಂಡ್ರ್ ಖಾಲಿಯಾಗಿ, ಊಟ ಹಾಕಿಲ್ಲ ನಮಗೆ ಹೊಟ್ಟೆಗೆ. ಅಲ್ಲ ಮಗನೇ, ಅಮ್ಮ ಊಟ ಹಾಕ್ಕೊಳ್ಳ ಮಗನ ನಿಂಗೆ. ನೋಡಿ ಗೈಸ್, ನಾನು ಸುಳ್ಳು ಹೇಳಿದ್ರೆ ನೋಡಿ, ನಮ್ಮ ಮಗ ಸುಳ್ಳು ಹೇಳ್ತಾನೆ ನೋಡ್ರಿ. ನಾನು ಸುಳ್ಳು ಹೇಳ್ತೀನಿ ಅನ್ಬೋದು, ಮಕ್ಕಳು ಸುಳ್ಳು ಹೇಳ್ತಾರ. ಸಿಲಿಂಡ್ರ್ ಬರುತ್ತೆ. ಯಾರು ಇಲ್ಲಿ ಯಾರು ಇಲ್ಲ. ಏನಮ್ಮ ಬೇಗ ನಾನು ಟೀ ಕೊಡು, ತಲೆನೋದೈತೆ ನನಗೆ. ಇನ್ನು ಗಾಡಿ ರೆಡಿ ಮಾಡ್ಸೋಕೆ ಹೋಗ್ಬೇಕು. ದುದ್ದ ಇದಳು, ಎದಳು ಏನು ಹಂಗೆ ನೋಡ್ತಿಲ್ಲ. ಗೈಸ್ ಸಿಲಿಂಡ್ರ್ ಬಂದಿದೆ, ಹೋಗ್ಬಿಟ್ಟು ಸಿಲಿಂಡ್ರ್ ಕೊಟ್ಬಿಟ್ಟು ಹೊಸ ಸಿಲಿಂಡ್ರ್ ಇಸ್ಕೊಳ್ಳೋಣ ಬನ್ನಿ. ಹೊರಟಿದ್ದೀನಿ. ಟೈಮ್ ಬಂದ್ಬಿಟ್ಟು 10 ಗಂಟೆ 10 ಕಾಲಾಗಿದೆ. ಸೊ ಬೇಗ ಹೊರಟಿದ್ದು, ಏನಕ್ಕಂದರೆ ಗಾಡಿಗಳು ಬಂದ್ಬಿಟ್ರೆ ಅವ್ರ ಕೆಲಸ ಮಾಡೋಕೆ ಹಿಂಗೆ ಮಾಡೋಕ್ಕಾಗಲ್ಲ ಅಂತ ಬೇಗ ಹೋಗ್ಬಿಟ್ಟು ರೆಡಿ ಮಾಡ್ಸೋಣ. ಗೈಸ್, ನಿಮ್ಗೆ ಅಂಗಡಿದು ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಈ ಕಡೆ ಬಂದ್ಬಿಟ್ಟು ಬಾಗ್ಲೂರಿಂದ ಬರೋದು, ಈ ಕಡೆ ಸೈಡು. ಸೊ ಈ ಕಡೆ ಸೈಡ್ ನೋಡ್ತಿದ್ದೀರಾ, ಈ ಕಡೆ ಏರ್ಪೋರ್ಟಿಂದ ಬಂದರೆ ನಿಮಗೆ ಈ ಕಡೆ ರಜಾಕ್ಪಾಳ್ಯ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಬರುತ್ತೆ. ಸೊ ಅದ್ರ ಆ ಪಕ್ಕದ ರೋಡಲ್ಲೇ ನಿಮಗೆ ಕಾರ್ನರಲ್ಲಿ ಕಾಣಿಸುತ್ತೆ ನೋಡಿ ಅಂಗಡಿ ಹೆಸರು, N1 ಕಾರ್ಸ್ ಆಕ್ಸೆಸರೀಸ್ ಅಂತ. ಸೊ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಿಮಗೆ ಲೊಕೇಶನ್ ಹಾಕಿರ್ತೀನಿ, ಬಂದು ವಿಸಿಟ್ ಮಾಡ್ಬೋದು. ಸನ್ ಫಿಲಮ್ದು ಅದು ಯಾವ ಥರ ಅದು? 50% ಹಾಕೋಣ ಸಾಕು. 50% ಹಾಕೋಣ ಸುಮ್ಮನೆ RTO. ಅಲ್ಲ, ಬಿಸಿಲು ಬಂದರೆ ಏನು ಕತೆ ಅದು? ನಾನು ಒಂದ್ಸಲ ಅದರ ಎಕ್ಸ್ಪೀರಿಯನ್ಸ್ ನಾನು ಮಾಡಿ. ಸನ್ ಫಿಲಿಮ್ ನಿಮಗೆ ಸನ್ ಹೀಟ್ ಅವಾಯ್ಡ್ ಆಗುತ್ತೆ. ಆಗುತ್ತೆ, ವರ್ಕ್ ಆಗುತ್ತೆ ಅದು ರಿಯಲ್ ಆಗಿ. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅದು. ಇದು ಗಾರ್ವಾಡ್ ಬೇಕಾ, ಗಾರ್ವಾಡ್ ಇಂಟ್ರೆಸ್ಟ್ ಬೇಕಾ? ಅದಕ್ಕೆಲ್ಲ ವ್ಯಾರಂಟಿ ಬರಲ್ಲ ಅಲ್ಲ? ಹೀಟ್ರೇಷನ್ನು, ಡಿರೇಷನ್ನು ಇಂಥದ್ದೆಲ್ಲ ಆಪ್ಷನ್ಸ್ ಇರುತ್ತೆ. 50% RTO ಅಪ್ರೂವ್ಡ್ ಇರುತ್ತೆ. ಅಪ್ ಟು 70%? ಅಪ್ ಟು 70% RTO ಅಪ್ರೂವ್ಡ್ ಇದೆ. ನೀವು ಅದ್ರ ಮೇಲೆ ನೀನು ಹಾಕಿದ್ರೆ ಫೈನ್ ಹಿಡಿತಾರೆ ಪೈಸೆ. ಈಗ 50% ಅಂದರೆ ಈಗ ನೀವು ಹಾಕ್ತಿರೋ 50 ಮಾತ್ರ ಇರೋದು. ಈಗ ಪರ್ಸೆಂಟೇಜ್ ಮೇಲೆ ರೇಟ್ ಕಟ್ ಜಾಸ್ತಿ ಆಗುತ್ತಾ? ಇಲ್ಲ, ಆ ಥರ ಏನಿಲ್ಲ. ಬಟ್ ನಿಮಗೆ 50% ಅಪ್ರೂವ್ಡ್ ಇದೆ ಅಷ್ಟೇ. ಈಗ 70% ಬೇಕು. 70% ಬೇಕಾದ್ರೆ ಫುಲ್ ಲೈಟ್ ಆಗುತ್ತೆ. ಏನಾಗುತ್ತೆ? ಲೈಟ್ ಇಲ್ಲಿದೆ ನೋಡಿ, ಲೈಟ್ ಜಾಸ್ತಿ ಹೋದಷ್ಟು ಕಡಿಮೆ ಆಗುತ್ತಾ? ಉಲ್ಟಾ ಹಂಗಾರೆ ನಂಗೆ ಗೊತ್ತಿರಲಿಲ್ಲ. ಹಂಗೆ 50 ಹಾಕಂಗಾರೆ ಅಂದರೆ ನಂಗೆ ಗೊತ್ತಿರಲಿಲ್ಲ ನನಗೆ. ಇಲ್ಲ 70 ಅಂದರೆ ಫುಲ್ ಲೈಟ್ ಹಿಂಗಿರುತ್ತೆ, ಹಂಗಿರುತ್ತೆ. 50 ಸ್ವಲ್ಪ ಮೀಡಿಯಮ್. ಸೊ 35 ಸ್ವಲ್ಪ ಡಾರ್ಕು, ಆ ಥರ. 15 ಹಾಕು ಭಯ. 50 ಅಪ್ರೂವ್ಡ್ ಇದೆ, RTO ಅಪ್ರೂವ್ಡ್ ಇದೆ, ಅಷ್ಟು ಹಾಕ್ಕೊಳ್ಳಿ. ಈ ಥರದ್ದು ಕ್ಯಾಮ್ರಾ ಬರುತ್ತೆ, ಫ್ರಂಟ್ ಕ್ಯಾಮ್ರಾ ಇದು. ಲೈಕ್ ನಮ್ಗೆ ಹಾರ್ಡ್ವೇರ್ ಕಿಟ್ ಅಂತ ಹೇಳಿದ್ನಲ್ಲ, ಇತ್ತು ಇದಕ್ಕೆ ಕ್ಯಾಮ್ರಾ ಜೊತೆ ಬಂದ್ಬಿಟ್ಟಿದೆ ಇದು. ಇದರಲ್ಲಿ ಬಂದ್ಬಿಡುತ್ತೆ. ಇದು ಬ್ಲೂ ಪಂಕ್ದು. ಸೊ ಇದರಲ್ಲಿ ಇದು ಫ್ರಂಟ್ ಕ್ಯಾಮ್ರಾ, ಇದು ಬ್ಯಾಕ್ ಕ್ಯಾಮ್ರಾ. ಸೊ ಇದು ಹಾರ್ಡ್ವೇರ್ ಕಿಟ್. ಇದನ್ನು ಫ್ಯೂಸ್ ಬಾಕ್ಸ್ಗೆ ಅಪ್ಲೈ ಮಾಡ್ತೀವಿ. ಅಂದರೆ ನಿಮಗೆ ಏನು ವಾರಂಟಿ ಏನು ಅವಾಯ್ಡ್ ಆಗಲ್ಲ ಇದೆಲ್ಲ. ಸೊ ಡೈರೆಕ್ಟ್ ಹಂಗೆ ಪ್ಲೇ ಆಗುತ್ತೆ. ನೀವು ಹೇಳ್ದಂಗೆ ಗಾಡಿ ಆನ್ ಆಗಿರಲಿ ಆನ್ ಆಗದೆ ಇರಲಿ ರೆಕಾರ್ಡ್ ಆಗುತ್ತೆ. ಆಫರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ನೀನು ಆ ಟೈಮ್ ಆದರೆ ಒಂದು ವೀಕ್ಲಿ ಒಂದ್ಸಲ ಸ್ಟಾರ್ಟ್ ಮಾಡ್ಕೋಬೇಕು, ಯಾಕಂದರೆ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರೋದಿಲ್ಲ. ಸೊ ಟ್ರೈನ್ ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ ಬೆಂಗಳೂರಲ್ಲಿ ಯಾವನ ಬಂದು ಕೂತ್ಬಿಟ್ಟು ನನ್ನ ಮಕ್ಕಳು ಅವರು ಪ್ರೂಫ್ ಇಲ್ಲ ಅಂತಂದರೆ ಏನು ಬೇಕಾದ್ರೂ ಇದು ಮಾಡ್ಬಿಡ್ತಾರೆ. ಎಲ್ಲ ಓಡೋದ್ರೆ ಕಂಪಲ್ಸರಿ ಇಲ್ಲ. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಸಜೆಸ್ಟ್ ಮಾಡೋದು 3-ವೇ ಕ್ಯಾಮ್ರಾ ಬರುತ್ತೆ, ಅದು ಬೇಕಾದ್ರೆ ಕೊಡ್ತೀನಿ. 3-ವೇ ಕ್ಯಾಮ್ರಾ ಅಂದರೆ ಇನ್ಸೈಡ್ ಇನ್ಸೈಡ್ ಬೇಕಾಡ. ಇನ್ಸೈಡ್ ನನ್ನ ಹತ್ರ ಇಲ್ಲ, ಇದೊಂದು ಐತೆ ಅದೈತೆ. ಅಲ್ಲ ಲೈಕ್ ಕೆಲವ್ರಿಗೆ ನಿನ್ನ ಹತ್ರ ಐತೆ, ಬೇರೆಯವ್ರು ಬೇಕಲ್ಲ. ಆಕ್ಸೆಸರೀಸ್ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ಗಾಡಿಗೆ ಬೇಕಾಗಿರುವಂಥ ಆಕ್ಸೆಸರೀಸ್ ಏನು ಬೇಕಾದ್ರೂ ಸಿಗುತ್ತೆ. ಯೆಲ್ಲೋ ಬೋರ್ಡ್ ಆಗಿರ್ಬೋದು, ವೈಟ್ ಬೋರ್ಡ್ ಆಗಿರ್ಬೋದು. ಸೊ ಫಾಗ್ ಲೈಟ್ಗಳು ನಾನು ಹಾಕ್ಸ್ತಿರೋದು ಇಲ್ಲೇ. ಸೀಟ್ ಕವರ್ ಲಾಸ್ಟ್ ಟೈಮೆಲ್ಲ ಹಾಕ್ಸಿದ್ದು, ಸಿಸ್ಟಮ್ ಹಾಕ್ಸಿದ್ದೆಲ್ಲ ಬಂದ್ಬಿಟ್ಟು ಸೊ ಇಲ್ಲೇ ನಾನು. ಸೊ ಡ್ಯಾಶ್ ಕ್ಯಾಮ್ರಾ, ಕಾರ್ ಆಕ್ಸೆಸರೀಸ್ ಏನು ಬೇಕು A to Z ನಿಮಗೆ ಸಿಗುತ್ತೆ. ಸ್ಪೀಕರ್ ಆಗಿರ್ಬೋದು, ಸಬ್ ವೂಫರ್ಗಳಾಗಿರ್ಬೋದು, ಮತ್ತು ಮ್ಯಾಗ್ ವೀಲ್ಗಳಾಗಿರ್ಬೋದು, ವೀಲ್ ಕ್ಯಾಪ್ ಆಗಿರ್ಬೋದು.
ಮಾಡಿಕೊಡ್ತಾರೆ. ಸ್ಪೀಕರ್ಗಳು ತೋರಿಸ್ತೀನಿ ನೋಡಿ. ಸ್ಪೀಕರ್ಗಳು ಎಲ್ಲ ಥರ ಎಲ್ಲ ವೆರೈಟೀಸು, ಡಿಸ್ಪ್ಲೇಗಳು ಆಗಿರ್ಬೋದು, ಸಿಸ್ಟಮ್ಸು ಎಲ್ಲ ವೆರೈಟೀಸು, ಲೇಟೆಸ್ಟ್ ವೆರೈಟಿಗಳು ಯಾವುದಾದ್ರು ಈಗ ಮಾರ್ಕೆಟಲ್ಲಿ ಇದ್ದಾವೆ. ಸೊ ಎಲ್ಲ ಥರ ಸಿಗುತ್ತೆ. ಸೊ ನಾನು ರೆಗ್ಯುಲರ್ ಬಂದರೆ ಇಲ್ಲೇ ಹಾಕ್ಕೊಡೋದು. ಏನಕ್ಕಂದರೆ ಒಳ್ಳೆ ಸರ್ವಿಸು, ಕ್ಲೀನಾಗಿ ಮಾಡಿಕೊಡ್ತಾರೆ. ಸೊ ಅದರಿಂದ ಸೊ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ, ಸೊ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬಂದಿದ್ದೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಪಕ್ಕ ನಿಮ್ಗೆ ಹೇಳ್ತೀನಿ, ಬೆಸ್ಟ್ ಪ್ರೈಸಲ್ಲಿ ನಿಮಗೆಲ್ಲದನ್ನು ಹಾಕ್ಕೊಡ್ತಾರೆ. ಕ್ಲೀನಾಗಿ ಕೆಲಸನ ಮಾಡಿಕೊಡ್ತಾರೆ. ಓಕೆನಾ? ನಿಮಗೆ ಇಂಥದ್ದೇ ಬೇಕು ಐಟಮು ಅಂತಂದರೆ ಅವ್ರ ಹತ್ರ ಇಲ್ಲ ಅಂತ ಹೇಳೋದು ತರಿಸ್ಬಿಟ್ಟು ಬೇಕಾದ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಒಂದು ಸರ್ವಿಸನ್ನು ಮಾಡಿಕೊಡ್ತಾರೆ. ಸೊ ಇವಾಗ ನಾನು ಬಂದ್ಬಿಟ್ಟು ಏನೇನು ಹಾಕ್ಸ್ತೀರಿ ಅಂತ ಹೇಳಿದ್ರೆ, ಸನ್ ಫಿಲಮು, ಮತ್ತು ಕೆಳಗಡೆ ಫ್ಲೋರ್ ಮ್ಯಾಟು, ಮತ್ತು ಕೆಳಗಡೆ ಬಂದ್ಬಿಟ್ಟು ಫಾಗ್ ಲೈಟು. ಸೊ ಇಷ್ಟನ್ನು ಹಾಕ್ಸ್ತಿದ್ದೀನಿ. ಎಮರ್ಜೆನ್ಸಿ ಏನು ಬೇಕು ಅದನ್ನು, ಏನಕ್ಕೆ ರಾತ್ರಿ ಹೊತ್ತು ನಮ್ಗೆ ಲೈಟೇ ಕಾಣೋದಿಲ್ಲ. ಸೊ ಆ ಒಂದು ರೀಸನಿಂದ ಸೊ ನೋಡೋಣ ಯಾವ ಥರ ಕೆಲಸ ಮಾಡ್ತಾರೆ, ಏನು ಎತ್ತ ಅನ್ನೋದು ಫೈನಲ್ ರಿಸಲ್ಟ್ ನಿಮಗೆ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೀಟೆಲ್ಲ ರಿಮೂವ್ ಮಾಡ್ಕೊಳ್ತೀವಿ. ಫುಲ್ಲು ಗಾಡಿ ನೋಡ್ರಿ ಕಂಡೀಷನ್ ಈಗ ಯಾವ ಥರ ಐತೆ ಗಾಡಿ ಕಂಡೀಷನ್. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಫ್ಲೋರ್ ಮ್ಯಾಟ್ ಹಾಕ್ತಾರೆ. ಎಷ್ಟು ಗಲೀಜೈತೆ ನೋಡ್ರಿ. ನಾನು ಯೂಸ್ ಮಾಡೋದ್ರೆ ಗೊತ್ತಾಗಿರಲಿಲ್ಲ. ಸ್ಟಾರ್ಟಿಂಗ್ ಗಾಡಿ ತೊಗೊಂಡಾಗಲೇ ಹಾಸ್ಕೊಂಡ್ಬಿಡ್ಬೇಕು. ನಾವು ಮಾಡಿದ ತಪ್ಪು ಯಾರು ಮಾಡ್ಬೇಡ್ರಿ. ಗಾಡಿ ತೊಗೊಳ್ತಿದ್ದಂಗೆ ಹಾಸ್ಕೊಂಡು ನೋಡಿ, ಇಲ್ಲಿ ಗಲೀಜು ಆಗಲ್ಲ ಅದು. ಹಾಂ, ಅದನ್ನು ಹೇಳಿದ್ರು ಹಂಗೆ ಆಗಲ್ಲ ಅಲ್ಲ, ಬೇರೆ ಹೆಂಗೆ ಹೋಗ್ತಲ್ಲ ಏನು ಮಾಡೋದು. ಇಲ್ಲ ಇಲ್ಲೇ ಪ್ರಾಬ್ಲಮ್. ಶೋರೂಮಲ್ಲಿ ಹೆಂಗೆ ಓಪನ್ ಮಾಡ್ತಾರಪ್ಪ ಅದನ್ನು ಆಗಿದ್ರೆ. ಸೊ ಗೈಸ್, ಇವಾಗ ಲೈಟ್ ತೋರಿಸ್ತೀನಿ ಬನ್ನಿ. ಫಾಗ್ ಲೈಟು ಇದನ್ನೇ ಹಾಕ್ಸ್ತಿರೋದು. ಇದ್ರದ್ದು ಆ್ಯಕ್ಚುಲಿ ಬಾಕ್ಸ್ ಬಂದ್ಬಿಟ್ಟು ಅಲ್ಲಿದೆ ನೋಡಿ, ಅಲ್ಲಿ ಕೆಳಗಡೆ ಎಲ್ಲ ಇದೇ ಬಾಕ್ಸು. ಸೊ ಬಟ್ ಅದ್ರ ಮೇಲ್ಗಡೆ ಎಲ್ಲ ಪ್ಯಾಕಿಂಗ್ ಇದೆ ಅಂದ್ಬಿಟ್ಟು ತೆಗಿರಿಲ್ಲ ನೋಡಿ. ಇದನ್ನೇ ಹಾಕ್ಸ್ತಿರೋದು. ಪ್ಲಗ್ ಟು ಪ್ಲಗ್ ಕನೆಕ್ಷನ್ ಬರೋದು. ಇದು 3 ಕಲರ್ಸ್ ಗೈಸ್, ಎಲ್ಲೋ, ವಾಮ್ ವೈಟು. ಕಂಪ್ನಿ ಬಂದ್ಬಿಟ್ಟು ಇದು. ಸೊ ಇದನ್ನೇ ಹಾಕ್ಸ್ತಿರೋದು ಇವಾಗ ನಾನು. ಇದು ಆ್ಯಕ್ಚುಲಿ ಇದು ಹಳೆಯ ಬಾಕ್ಸು. ಸೊ ಇದು ಹೊಸ ಬಾಕ್ಸ್ ಬಂದ್ಬಿಟ್ಟು ಇಲ್ಲಿದೆ. ಇದರದ್ದು ಮೇಲ್ಗಡೆ ಕವರ್ ಬಂದ್ಬಿಟ್ಟು ನೋಡಿ ಇಲ್ಲಿದೆ. ಗೈಸ್, ಟೈಮ್ 3 ಗಂಟೆ ಆಯಿತು. ಊಟಕ್ಕೆ ಹೋಗ್ತಾ ಇದ್ದೀವಿ ಬೈ ಮತ್ತು ನಾವು ಎಲ್ಲರೂ ಊಟ ಮಾಡಿಕೊಂಡು ಆಮೇಲೆ ಕೆಲಸ ಶುರು ಮಾಡ್ತಾರೆ. ಸ್ವಲ್ಪ ಬನ್ನಿ ಊಟ ಮಾಡೋಣ. ಫುಲ್ಲ ಇದು ಫುಲ್ ಆಫ್ ಹೇಳಿದ್ರೆ I've been trying to redefine life. I can see the signs, world is gonna see me shine. Fighting for my soul, say, whipping fast, no brakes. Nothing's ever been a waste. Now that I've been wide awake, loops trying to pull me back in. I was stuck for a minute and forgot the passion. Since the lights turned on, it's been camera action, and you start to see it all like a chain reaction. Watch it happen, yeah. Swear that I'ma find my way. Past been gone, I'ma watch it all fade. Whoa, guess I'm going in. ಇದು ಟ್ರೈ ಕಲರ್ ಪ್ರೊಜೆಕ್ಟರ್ಸು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಕಲರ್ಸ್ ಬರುತ್ತೆ. ಟ್ರೈ ಕಲರ್ ಪ್ರೊಜೆಕ್ಟರ್ಸ್ ಬರುತ್ತೆ. ಅಡೇಬಲ್ ಅಂತ ವಾರಂಟಿ ಎಲ್ಲ 1 ವರ್ಷ ಇರುತ್ತೆ. 1 ವರ್ಷ ವಾರಂಟಿನಾ? ಪ್ಲಗ್ ಎಲ್ಲ ಪ್ಲಗ್ ಆ್ಯಂಡ್ ಪ್ಲಗ್ ಇರುತ್ತೆ. ಯಾಕಂದರೆ ಅದಕ್ಕೆ ವೈರಿಂಗ್ ಕಿಟ್ ಒಂದು ಬರುತ್ತೆ. ವೈರಿಂಗ್ ಕಿಟ್ ಹಾಕ್ಬಿಟ್ಟು ಹಾಕು. ಇದು ವೈಟ್ ಬರುತ್ತೆ.
ಹಾಂ ತ್ರೀ ಕಲರ್ಸ್ ಬರುತ್ತೆ. my head from everybody's problems. Oh, guess I'm locked in, guess I'm locked in. I got this, and it's on my soul. Guess I'm locked in, guess I'm locked in. I got this, and that's on my soul. Time's moving, I've been losing track of where I've been. Had to quiet all the voices living in my head. I see the riches of the world, I'm not impressed. Know that I'm far from perfect, but trying my best. Looking up to the sky, feeling grateful. Boy, I had to walk away from the fake road. Can't believe I'm still here on my way to find out the truth. Swear that I'ma find my way. Past been gone, I'ma watch it all fade. Whoa, guess I'm going in my head from everybody's problems. Oh, guess I'm locked in, guess I'm locked in. I got this, and it's on my soul. Guess I'm locked in, guess I'm locked in. I got this, and that's on my soul. ಏನಣ್ಣ ಇದು? ಇದು ವೈರಿಂಗ್ ಕಿಟ್ಟು ಹಾಂ ಆಡಿ ಬ್ರ್ಯಾಂಡಲ್ಲಿ ಬರುತ್ತೆ. ಹಾಂ ಇದು ಪ್ಲಗ್ ಟು ಪ್ಲಗ್ ಬರುತ್ತೆ. ಹಾಂ ಅಂದರೆ ನಿಮ್ಮ ಗಾಡಿಯಲ್ಲಿರೋ ಯಾವುದೋ ವೈರಿಂಗ್ ಕಟ್ ಆಗಲ್ಲ. ಸೊ ನಾವು ಅಡಿಷನಲ್ ಫಾಗ್ ಲ್ಯಾಂಪ್ ಹಾಕಿದ್ರೇನೋ ಹಾಂ ಸೊ ಇದು ಪ್ಲಗ್ ಟು ಪ್ಲಗ್ ಬಂದ್ಬಿಡುತ್ತೆ. ಅಂದರೆ ಸ್ಕಿನ್ ಮಾಡೋದು ಆ ಥರ ಏನಿಲ್ಲ? ಏನಿಲ್ಲ, ಜಸ್ಟ್ ಪ್ಲಗ್ ಟು ಪ್ಲಗ್. ಸೊ ಇದಕ್ಕೆ ಸ್ಮಾಲ್ ಸ್ವಿಚ್ ಬರುತ್ತೆ. ಸೊ ಅದು ಇದರಲ್ಲೇ ಕಿಟ್ಟೆಲ್ಲ ಬಂದ್ಬಿಡ್ತದೆ. ಸೊ ಅದಾದ್ಮೇಲೆ ಜಸ್ಟ್ ನೀವು ಪಾರ್ಕಿಂಗ್ ಆನ್ ಮಾಡಿಬಿಟ್ಟು ಸ್ವಿಚ್ ಪ್ರೆಸ್ ಮಾಡಿದ್ರೆ ಕಲರ್ ಚೇಂಜ್ ಆಗೋಕ್ಕೂ ಅದೇನಾ? ಹಾಂ ಸೇಮ್ ಸರ್. ಒಂದು ಟೈಮ್ ಆಫ್ ಮಾಡಿದ್ರೆ ಎಲ್ಲೋ ಬರುತ್ತೆ, ಒಂದು ಟೈಮ್ ಆಫ್ ಮಾಡಿದ್ರೆ ವೈಟ್ ಬರುತ್ತೆ. ಆ ಥರ ಸೇಮ್ ತ್ರೀ ಕಲರ್ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೋಡಿ. ಇದಕ್ಕೆ ಎಲ್ಲ ಫಾಗ್ ಲೈಟ್ ಎರಡಕ್ಕೂ ಹಾಕಿದ್ದಾರೆ, ರೆಡಿ ಮಾಡಿದ್ದಾರೆ. ಸ್ವಿಚ್ಚು ಮತ್ತು ವೈರಿಂಗ್ ಎಲ್ಲ ಮಾಡಿ ಮುಗಿಸಿದ್ದಾರೆ. ಕಾಣಿಸ್ತಿರುತ್ತೆ ಫಾಗ್ ಲೈಟು. ಸೊ ಇದು ಬಾನೆಟ್ ಬಂದು ಪ್ರಾಬ್ಲಮ್ ಇತ್ತು. ನಿಮಗೆ ಬಾನೆಟ್ಟು ಗೊತ್ತಿರುತ್ತೆ, ಹೊಸ ಗಾಡಿಗಳಿಗೆಲ್ಲ ಅದು ಬಾನೆಟ್ ಓಪನ್ ಮಾಡೋಕ್ಕೆ ಆಗಲ್ಲ. ಸೊ ಶೋರೂಮ್ಗೆ ಹೋಗಿ ತೋರಿಸ್ಬೇಕು ಸರ್ವಿಸ್ಗೆ ಹೋದಾಗ. ಇದು ಒಳಗಡೆ ನೋಡಿ ಈ ಥರ ಕಾಣಿಸುತ್ತೆ. ಒಳಗಡೆ ಸ್ವಿಚ್ ಒಳಗಡೆ ಬಂದುಬಿಟ್ಟು ಸ್ವಿಚ್ ಎಲ್ಲ ಹಾಕಿದ್ದಾರೆ. ಸೊ ಫಾಗ್ ಲೈಟ್ದು ಸ್ವಿಚ್ ತೋರಿಸ್ತೀನಿ ನೋಡಿರಿ. ಇದು ಸ್ವಿಚ್ಚು. ಸೊ ಇದು ಫಾಗ್ ಲೈಟ್ದು ಸ್ವಿಚ್ ಇದು. ಸೊ ಎಲ್ಲ ಗಾಡಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ಗೈಸ್. ಹಾಕೈತೆ. ಫ್ರಂಟ್ ಒಂದು ಬಿಟ್ಬಿಟ್ಟು 4 ಡೋರು ಮತ್ತು ಬ್ಯಾಕ್ ಸೈಡ್ ಗ್ಲಾಸು. ಸೊ 4ಕ್ಕೆ ಸನ್ ಫಿಲಮ್ ಹಾಕ್ಸಿದ್ದೀನಿ. ಕೆಳಗಡೆಗೆ ಫ್ಲೋರ್ ಮ್ಯಾಟು ನೀಟಾಗಿ ಹಾಕಿದ್ದಾರೆ, ಚೆಕ್ ಮಾಡ್ಬೋದು. ಫ್ಲೋರ್ ಮ್ಯಾಟು ಹಾಕಿದ್ದೀವಿ. ಸೊ ಹಿಂದೆ ಮುಂದೆ ಎಲ್ಲ ನೀಟಾಗಿ ಫುಲ್ ಫಿನಿಶ್ ಆಯಿತು ಗೈಸ್. ನೋಡಿ ಫ್ಲೋರ್ ಮ್ಯಾಟ್ ಎಲ್ಲ ಹಾಕಿದ್ದಾರೆ ನೀಟಾಗಿ ಗೈಸ್. ನೋಡ್ರಿ ಇವಾಗ ಈಚೆಯಿಂದ ಯಾವ ಥರ ಕಾಣಿಸುತ್ತೆ ನೋಡೋಣ. ಇದು ವೈಟು, ಇದು ಯೆಲ್ಲೋ ಕಲರು, ಇದು ಇನ್ನೊಂದು ಬಂದ್ಬಿಟ್ಟು ಇದೊಂದು ವಾಮ್ ವೈಟು. ಸೊ ಡಿಸ್ಟೆನ್ಸ್ ನೋಡಿ ಎಲ್ಲಿ ತನಕ ಕಾಣಿಸುತ್ತೆ ಅಂತ. ನೋಡಿರಿ ಗೈಸ್, ಇದು ಬೇಕಾಗಿದೆ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರೋ ರೋಡ್ಗೆ ಏನು ಕಾಣಲ್ಲ. ಸೊ ಇದು ಹಾಕ್ಸ್ಕೊಂಡಿದ್ದಕ್ಕೆ ಒಳ್ಳೆಯದೇ ಆಯಿತು ಗೈಸ್. ಟೆಸ್ಟ್ ಮಾಡೋದು ಅಂದ್ಬಿಟ್ಟು ಕತ್ತಾದ್ಮೇಲೆ ಮಾಡೋಣ ಅಂದ್ಬಿಟ್ಟು ನೋಡಿ. ಇದು ನಾರ್ಮಲ್, ಇದು ಶೋರೂಮಿಂದ ಏನು ಬಂದಿದೆ ಲೈಟು. ಸೊ ಅದೇ. ಸೊ ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇದು ವೈಟು. ಇದನ್ನು ಆಫ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಇದು ಯೆಲ್ಲೋ ಕಲರು, ಇದು ವೈಟು, ವಾಮ್ ವೈಟು ಯೆಲ್ಲೋ ಕಲರ್, 3 ಕಲರ್ ಬರುತ್ತೆ. ಸೊ ಈ ಥರ ಬೇಕಿತ್ತು. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ರೋಡ್ಗಳು ಕಾಣಲ್ಲ. ಮತ್ತು ಆಪೋಸಿಟಲ್ಲಿ ಬಿಡ್ಕೊಂಡು ಬಂದ ಲೈಟು ನಮಗೆಲ್ಲ ಯಾವ ಥರ ಆಗುತ್ತೆ ಅಂತ. ಸೊ ರೂಲ್ಸ್ ಇದ್ದರೆ ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕು. ಸೊ ಫೈನಲ್ ಹಾಕ್ಸ್ಕೊಂಡೆ ಎಲ್ಲ ಔಟ್ ಸ್ಟೇಷನ್ ಎಲ್ಲ ಹೊಂಟೋಗ್ಬಿಟ್ರೆ ಕಾಣೋದೇ ಇಲ್ಲ ಶೋರೂಮ್ ಬಂದು ಕೊಟ್ಟಿರೋ ಲೈಟ್ಗೆ. ಸೊ ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಈ ಥರ ಫೈನಲಿ ಎಲ್ಲ ಹಾಕ್ಸ್ಕೊಂಡು ಬಂದೆ. ಯಾವ ಥರ ಕಾಣಿಸುತ್ತೆ ಏನು ಲೈಟು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಟೋಟಲ್ ಬಂದ್ಬಿಟ್ಟು ಯಾವುದಕ್ಕೆ ಎಷ್ಟೆಷ್ಟು ಅಂತ ಹೇಳ್ಬಿಡ್ತೀನಿ. ಟೋಟಲ್ ಬಂದ್ಬಿಟ್ಟು ನಾನು 3 ಹಾಕ್ಸ್ಕೊಂಡೆ. ಏನಪ್ಪ ಅಂತ ಹೇಳಿದ್ರೆ ಒಂದು ಸನ್ ಫಿಲಮು, ಒಂದು ಫಾಗ್ ಲೈಟು, ಇನ್ನೊಂದು ಫ್ಲೋರ್ ಮ್ಯಾಟು. ಸೊ ಫಾಗ್ ಲೈಟ್ ಬಂದ್ಬಿಟ್ಟು ಆಡಿಬಲ್ ಬ್ರ್ಯಾಂಡ್ದು ಹಾಕ್ಸ್ಕೊಂಡಿರೋದು. ಸೊ 3 ಕಲರ್ಸು ಆಯಿತಾ. ಲೈಟ್ ವೈಟು, ವಾಮ್ ವೈಟು ಮತ್ತು ಯೆಲ್ಲೋ ಕಲರು. ಸೊ ಅಮೌಂಟ್ ಬಂದ್ಬಿಟ್ಟು 8,500 ರೂಪಾಯಿ ಆಗಿದೆ. ಫ್ಲೋರ್ ಮ್ಯಾಟ್ ಬಂದ್ಬಿಟ್ಟು 2,200 ರೂಪಾಯಿ. ಸನ್ ಫಿಲಮ್ ಬಂದ್ಬಿಟ್ಟು ಅವರ್ ಇಂಟರ್ನ್ಯಾಷನಲ್ದು, ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರಲ್ಲಿ ಡೂಪ್ಲಿಕೇಟ್ಗಳು ಬರುತ್ತೆ. ಸೊ ಆಯಿತಾ, ಅದಕ್ಕೆ 50% ಇರೋದು ನಾನು ಸನ್ ಫಿಲಮ್ ಹಾಕ್ಸ್ಕೊಂಡಿರೋದು. ಸೊ ಅದಕ್ಕೆ ಬಂದ್ಬಿಟ್ಟು ಹತ್ತತ್ರ 3,000 ರೂಪಾಯಿ ಆಯಿತು ಆಯಿತಾ. ಟೋಟಲ್ ಆಲ್ಮೋಸ್ಟ್ 3ಕ್ಕೆ
13,800 ರೂಪಾಯಿ ಆಗಿರೋದು. ಏನಾದರೂ ನಿಮ್ಮ ಕಾರ್ಗಳಿಗೆ ಏನಾದ್ರು ಆಕ್ಸೆಸರೀಸ್ ಹಾಕ್ಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಫಾಗ್ ಲೈಟು, ಸಿಸ್ಟಮ್ಮು, ಸ್ಪೀಕರ್ಸು ಮತ್ತು ಸಬ್ವೂಫರು, ಲೈಟ್ಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ ಸೊ ಕೊಂಡೆ ಅವ್ರದ್ದು ಲೊಕೇಶನ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ನಾನು ಯೂಟ್ಯೂಬ್ ಚಾನಲಿಂದ ಬಂದಿದ್ದು ಅಂತೇಳಿ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಅವ್ರ ಹತ್ರನೇ ಹಾಕ್ಸಿದ್ದೀನಿ. ಸೀಟ್ ಕವರ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು. ಸೊ ಇವತ್ತೇನು ಮಾಡಿಸಿದ್ದೀನಿ ಸೊ ಅದೆಲ್ಲ ಕೂಡ ಒಂದೇ ಕಡೆ ಮಾಡಿಸಿರೋದು. ಒಳ್ಳೆ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಒಳ್ಳೆ ನೀಟಾಗಿ ಕೆಲಸನ ಮಾಡ್ಕೊಡ್ತೀನಿ. ಸೊ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ವಿಡಿಯೋ ಬಗ್ಗೆ ಅಂತ ಅನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಟೇಕ್ ಸಿಯಾ.